ಕತ್ತಲ್ ತಾಳಿ ಇಲ್ಲ, ಕಿವಿಲ್ ಓಲೆ ಇಲ್ಲ, ಏನೇ ಇದು ನಿನ್ನ ಅವತಾರ? ನಿನ್ನ ಗಂಡ ಇನ್ನೂ ಸತ್ತಿಲ್ಲ, ಬದುಕಿದಾನೆ ಅನ್ನೋ ನೆನಪಿದೆಯಾ ನಿನಗೆ? ಬೇಕಾದಾಗ ನಾನು ನಿಮ್ ಹೆಂಡತಿ, ಬೇಡದೆ ಇದ್ದಾಗ ಮನೆಯಿಂದ ಆಚೆ ಹಾಕ್ತೀರಾ. ನಾನು ಯಾಕೆ ನೆನ್ಪಿಟ್ಕೋಬೇಕು? ಹಾಳಾಗೋಗ್ಲಿ ಬಿಡಲೇ. ನಿನ್ನಿಂದ ಮಗುನಂತೂ ಕಳ್ಸೋಕ್ಕಾಗ್ಲಿಲ್ಲ, ಕಡೆ ಪಕ್ಷ ಹೆಂಡತಿ ಪಾತ್ರನಾದ್ರೂ ಸರಿಯಾಗಿ ನಿಭಾಯಿಸು. ಈಗೇನಾಯ್ತು? ಏನ್ ಹೊಸ ಸಂಚು ನಿಮ್ದು? ಸಂಚು ಇಲ್ಲ, ಸುಡುಗಾಡು ಇಲ್ಲ. ಸುಂದ್ರಿ ಓದ್ಲು ಪಾಪ, ಮನೆಯವರೆಲ್ಲ ದುಃಖದಲ್ಲಿದ್ದಾರೆ. ಸೂತ್ಕ ಅವ್ರಿಗೆ ಅಡುಗೆ ತಿಂಡಿ ಮಾಡ್ಕೊಡ್ಬೇಕು, ಸಹಾಯ ಮಾಡಬೇಕು ಅಂತ ಬಂದೆ. ಸರಿ, ಸೂತ್ಕ ಕಳೆದು ಕಾರ್ಯಗಳೆಲ್ಲ ಮುಗಿದ್ರು ಇನ್ನೂ ಇಲ್ಲೇ ಚಾಂಡ ಊರಿದೆಯಲ್ಲ. ನಮಗೂ ಹೊಟ್ಟೆ ಇದೆ, ಮನೆ ಕಡೆಗೆ ಬಂದು ನಮಗೂ ಬೇಸಾಕ್ಬೇಕು ಅನ್ನೋ ಪತಿವ್ರತ ಧರ್ಮ ಇಲ್ವಾ ನಿಂಗೆ? ಯಾಕೆ ಬರ್ಬೇಕು ನಾನು? ನೀವೇ ನಿಮ್ಮ ಮನೆಯಲ್ಲಿ ಇರಲ್ಲ, ಯಾವಾಗ್ಲೂ ಹೊರಗಡೆ ಇರ್ತೀರಾ, ಕುಡ್ದು ಯಾವ್ದೋ ದಾರಿನಲ್ಲೋ ಮೋರಿನಲ್ಲೋ ಬಿದ್ದಿರ್ತೀರಾ. ಯಾರೋ ಪಾಪ ಪರದೇಸಿ ಅಂತ ತಂದು ನಿಮ್ಮನ್ನ ಮನೆಗೆ ತಲುಪಿಸ್ತಾರೆ. ಈ ಸಂಪತ್ತಿಗೆ ನಾನು ನಿಮ್ ಸೇವೆ ಮಾಡ್ಬೇಕಾ? ಅದ್ರ ಬದಲು ಇಲ್ಲೇ ಇದ್ದು ಕೆಲಸ ಮಾಡ್ಕೊಟ್ರೆ ಇವರಿಗೆ ಸಹಾಯನಾದ್ರೂ ಆಗುತ್ತೆ. ಆಯ್ತು, ಆದ್ರೆ ಅವರೇ ಮಗಳ ಸಾವಿನ ದುಃಖ ತಡಿಲಾರದೆ ಊರ್ ಬಿಟ್ಟು ಹೋಗ್ಬೇಕು ಅನ್ನೋ ತೀರ್ಮಾನ ಮಾಡಿರುವಾಗ ನಿಂದೇನೆ ಅಡ್ಗಾಲು? ಬೇಡಿ ಬಾಬಾ, ಯೋಚನೆ ಮಾಡಿ ಬಾಬಾ ಅಂತ. ಮತ್ತೆ ಶುರುವಾಯ್ತಾ ನಿಮ್ದು ಹಳೆ ಚಾಳಿ? ನಮ್ಮ ಮೇಲೆ ಅನುಮಾನ ಪಡೋದು? ಸತ್ಯ ಹೇಳ್ತೀನಿ ಕೇಳೆ, ಷಡ್ಕ ನಮ್ಮಿಂದ ದೂರ ಆದ್ರೆ ನಮ್ಮ ಸಂಸಾರ ನೆಟ್ಗಾಗುತ್ತೇನೋ ಅನ್ನೋ ದೂರದ ಆಸೆ ಕಣೆ. ಅಮ್ಮ ಆಸೆ ಪಟ್ಟಿದ್ಲು ಒಂದು ಮೊಮ್ಮಗುನ ಎತ್ಕೊಡ್ತೀಯ ಅಂತ, ಅದನ್ನಂತೂ ನಿನ್ನಿಂದ ನೆರವೇರ್ಸೋಕ್ಕಾಗಲ್ಲ. ಕಡೆ ಪಕ್ಷ ನನ್ನನ್ನಾದರೂ ಚೆನ್ನಾಗಿ ನೋಡ್ಕೋತೀನೋ ಅಂತ ಹೇಳ್ತಾ ಇದ್ದೀನಿ ಕೇಳೆ. ಹೋಗ್ಲಿ ಬಿಡೆ, ಶೇಖ್ರಿ ಸಂಸಾರ ದೂರ ಹೊರಟೋಗ್ಲಿ ಬಿಡೆ. ಎಂತ ಸ್ವಾರ್ಥಿರಿ ನೀವು? ನಿಮ್ಮ ಸಂಸಾರ ಸರಿಯಾಗ್ಬೇಕು ಅಂತ ಇವರೆಲ್ಲ ಊರ್ ಬಿಟ್ಟು ಹೋಗ್ಬೇಕಾ? ಮತ್ತೆ ಒಬ್ಬರು ಸುಖವಾಗಿರ್ಬೇಕು ಅಂದ್ರೆ ಇನ್ನೊಬ್ಬರು ಬಲಿ ಆಗ್ಲೇಬೇಕು. ಅದ್ಕಮ್ಮ, ನೀವಾದ್ರೂ ನಿಮ್ಮ ಯಜಮಾನರನ್ನ ಅರ್ಥ ಮಾಡ್ಕೊಳ್ಳಿ. ಕೈ ಮುಗಿದು ಕೇಳ್ಕೊತೀನಿ. ನನ್ನ ಸಂಸಾರದಲ್ಲಂತೂ ನನ್ಗೆ 3 ಕಾಸಿನ ಬೆಲೆ ಇಲ್ಲ, ಸುಖ ಇಲ್ಲ. ಶೇಖರಿಗೆ ಎಷ್ಟು ದುಃಖ ಆಗಿದೆ ಈ ಊರಿನ ಬಗ್ಗೆ ಅಂತ ನನಗೆ ಗೊತ್ತು. ರಾಮನಿಂದ ಸೀತೆ ಹೋಗ್ಲಿಲ್ವಾ? ಕಾಡು ಮೇಡು ಅಂತ ಬೇಸರ ಪಟ್ಕೊಂಡ್ಲ ಅವಳು. ನೀವು ಸೀತೆ ಆಗ್ಬೇಕು ಅದ್ಕಮ್ಮ. ಈಗ ನನ್ನನ್ನು ಬೇಯಿಸ್ತಾ ಇರೋದು ಸಾಲ್ದ? ಅಕ್ಕನು ಯಾಕೆ ಅಗ್ನಿಕುಂಡಕ್ಕೆ ನೂಗ್ತಾ ಇದ್ದೀರಾ? ನೀನಂತೂ ಸುಧಾರಿಸಲ್ಲ, ಸುಮ್ಮನಿರೋ. ಶೇಖರಿಗೆ ನೆಮ್ಮದಿ ಸಿಗೋದು ಮುಖ್ಯ ಅಲ್ವಾ? ಆತಗೆ ಹೊರಡಿ ಪಟ್ಟಣಕ್ಕೆ, ಇಲ್ಲಿ ಇನ್ನೂ ಪ್ರಸಾದ ಮಾಡ್ಕೊಂಡೆ ಜೀವನ ಕಳಿಬೇಕು ಅನ್ಕೊಂಡಿದ್ದೀರಾ? ಅದೇ ಸಕ್ಕರೆ, ಅದೇ ಒಗ್ಗರಣೆ. ಇಲ್ಲೇ ಇದ್ರೆ ನಿಮ್ಮ ಯಜಮಾನರು ಉದ್ಧಾರ ಆಗೋಲ್ಲ, ಯೋಚನೆ ಮಾಡಿ. ಸತ್ಯ ಹರಿಶ್ಚಂದ್ರ ಅವನ ಹೆಂಡತಿನ ಮಾರ್ಕೋತಾನೆ ಅಂತ ಗೊತ್ತಿದ್ರು ಅವನ ಹೆಂಡತಿ ಅವನ ಹಿಂದೆನೇ ಹೋಗಿದ್ದು. ರಾಜ್ಯನೆಲ್ಲ ವಿಶ್ವಾಮಿತ್ರನಿಗೆ ವಹಿಸೋಗ್ಲಿಲ್ವಾ? ನಾನಿದ್ದೀನಿ ನಿಮ್ಮ ಮನೆ ನೋಡ್ಕೊಳ್ಳೋದಕ್ಕೆ, ನನ್ನ ಜೊತೆ ಸುನೀತಾ ಇರ್ತಾಳೆ. ಹೋಗಿ ನಿಮ್ಮ ಗಂಡನ ಜೊತೆಗೆ, ಅಲ್ಲಿ ಅವನ ಏಳಿಗೆಗೆ ನೀವು ಸಹಕಾರ ಕೊಡಬೇಕು. ಏನೋ ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಪ್ಪ, ಉಳಿದು ನಿಮಗೆ ಬಿಟ್ಟಿದ್ದು. ನಿನ್ನ ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಮೊದಲು ನಿನ್ನ ಸಂಸಾರನ ನೆಟ್ಗೆ ಇಟ್ಕೊಳ್ಳೋದನ್ನ ಕಲಿ, ಆಮೇಲೆ ಇನ್ನೊಬ್ರ ತಟ್ಟೆಯಲ್ಲಿ ನೊಣ ಹುಡುಕಿವೆ ಅಂತೆ. ನಮ್ಮ ಶೇಖರಿ ನಿನ್ನ ಎಲ್ಲ ಕೆಟ್ಟ ಚೇಷ್ಟೆಗಳಿಗೆ ಅಡ್ಡವಾಗ್ತಾನೆ ಅಂತ ತಾನೇ ನಮ್ಮನ್ನೆಲ್ಲ ಊರು ಬಿಡ್ಸಕ್ ನೋಡ್ತಿರೋದು. ಸೂತಕದ ಮನೆ ಅಂತ ಸುಮ್ಮನೆ ಇದ್ದೀನಿ, ಇಲ್ದಿದ್ರೆ ಅದು ಹಾಗಲ್ಲ. ಏನೋ ನಿಮ್ಮೊಳದಕ್ಕೆ ಅಂತ ಹೇಳಿದೆ ಅಷ್ಟೇ. ಒಳ್ಳೇದಾವ್ದು ಕೆಟ್ಟದಾವ್ದು ಅನ್ನೋದು ನಮಗೂ ಗೊತ್ತಾಗುತ್ತೆ. ನಿನ್ನಿಂದ ಹೇಳಿಸ್ಕೋಬೇಕಾಗಿಲ್ಲ. ಇಷ್ಟವಾದ್ರೆ ಇರ್ತೀವಿ, ಕಷ್ಟವಾದ್ರೆ ಹೋಗ್ತೀವಿ. ನಿನ್ನಿಂದ ಉಪದೇಶ ಬೇಕಾಗಿಲ್ಲ. ಹಾಳಾಗೋರ್ಗೆ ಉದ್ಧಾರ ಆಗೋ ದಾರಿ ತೋರಿಸೋದು ನಮ್ಮ ಮೂರ್ಖತನ. ಕೊಚ್ಚಲೆ ಬಿಡ್ಸಾಯ್ತೀವಿ ಅಂತ ತೀರ್ಮಾನ ಮಾಡಿದವ್ರಿಗೆ ನಾವೇನು ಮಾಡೋಕ್ಕಾಗುತ್ತೆ? ನಡಿಯ ಸುನೀತಾ, ನಮ್ಮನೆಗೆ ಹೋಗೋಣ. ಇಷ್ಟೆಲ್ಲ ಅನ್ಸ್ಕೊಂಡು ನಾವು ಇಲ್ಲಿ ಇರಬೇಕಾಗಿಲ್ಲ. ನಮ್ಮನೆನಾ? ಯಾವುದು ನಮ್ಮನೆ? ನೀವು ಯಾವತ್ತು ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರೋ ಅವತ್ತೇ ಎಲ್ಲ ಮುಗ್ದೋಯ್ತು. ಗಂಡ ಮನೆ ಅನ್ನೋ ಅಭಿಮಾನ ನನ್ನ ಜೀವನ ಹಾಳು ಮಾಡಿದ್ದಾಯ್ತು. ಈಗ ಅಕ್ಕನ ಸಂಸಾರಕ್ಕೆ ಹುಳಿ ಹಿಂಡೋದಕ್ಕೆ ಬರಬೇಡಿ ನೀವು. ನಾನು ಎಲ್ಲಿಗೂ ಬರಲ್ಲ. ಇವ್ರ ಊರು ಬಿಟ್ರೆ ಇವ್ರ ಹಿಂದೆನೆ ಹೋಗ್ತೀನಿ. ನಿಮ್ ಜೊತೆ ನಿಮ್ಮನೆಗಂತೂ ಖಂಡಿತ ಬರಲ್ಲ. ನಾಯಿ ಜನ್ಮ ಕಣೋ ನಿಂದು. ದೊಣ್ಣೆ ತಗೊಂಡು ಎಷ್ಟು ಹೊಡೆದ್ರು ಅದು ತಿಪ್ಪೆ ಕಡೆನೆ ಹೋಗೋದು. ನಮ್ಮ ಸಂಸಾರ ಚಿಂತೆ ನಿನಗೆ ಯಾಕಪ್ಪ? ಸುನೀತಾ ನಿನ್ ಜೊತೆ ಬರಲ್ಲ. ಇಷ್ಟು ದಿನ ನೀನು ನಮಗೆ ಸಹಾಯ ಮಾಡಿದ್ದಕ್ಕೆ ದೊಡ್ಡ ನಮಸ್ಕಾರ. ಇನ್ಮುಂದೆ ನಮ್ಮ ಪಾಡ್ ನಾವು ನೋಡ್ಕೋತೀವಿ, ನಮ್ಮ ಸುದ್ದಿಗೆ ಬರಬೇಡ. ಆಯ್ತು ಬಿಡಿ, ಹಿರಿಯರು ನೀವು. ಈ ಮನೆ ರಾಜಮಾತೆ, ನಿಮ್ಮ ಸಾಬರಿ ನನಗ್ಯಾಕೆ? ಏಯ್ ಸುನೀತಾ, ನೀನು ಅದು ಹೇಗೆ ನನ್ನ ಮನೆಗೆ ಬರಲ್ವ ನೋಡ್ತೀನಿ ಕಣೆ. ವಿಚ್ಛೇದನಕ್ಕೆ ಹೇಗೆ ನ್ಯಾಯಾಲಯ ಇದೆಯೋ ಹಾಗೆ ಗಂಡ ಹೆಂಡತಿ ಒಂದಾಗೋದಕ್ಕೂ ನ್ಯಾಯಾಲಯ ಇದೆ ಕಣೆ. ಕೇಸ್ ಹಾಕ್ತೀನಿ ನಿನ್ನ ಮೇಲೆ. ನಿನ್ನಿಂದ ನನಗೆ ಸುಖ ಇಲ್ಲ ಅಂತ ಕೇಸ್ ಹಾಕ್ತೀನಿ ಕಣೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ.
ನಿಮ್ಮಿಂದ ನನಗೆ ಬಿಡುಗಡೆನಾದ್ರೂ ಸಿಗುತ್ತೆ. ಸುಮ್ಮನೆ ಇರ್ತೀರಾ ಎಲ್ಲರೂ? ಮನೆ ಯಜಮಾನ ನಾನು ನಿರ್ಧಾರ ಮಾಡ್ತೀನಿ ಏನು ಮಾಡಬೇಕು ಅಂತ.